ಒಂಡ್ಲ ಅಂತ ಜಿಗ್ದಾಡಕತ್ತಿದ್ದೆ ಸೊ ಕರ್ಕೊಂಡು ಎರಡು ಗೇಮ್ ಆಡಿದ್ದು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ಬ್ಲಾಗ್ ಒಳಗೆ ಏನಂದರೆ ನಾವೆಲ್ಲ ಕಸಿನ್ ಜೊತೆ ಟ್ರಿಪ್ಪಿಗೆ ಹೊಂಟೇವಿ. ನಿಮ್ಗೆ ಕರ್ಕೊಂಡು ಹೋಗ್ಬರ್ರಿ ಗೈಸ್. ಈ ಬ್ಲಾಗ್ ಒಳಗೆ ಏನಪ್ಪ ಅಂತಂದ್ರೆ ಅವಳು ಹೇಳ್ದಂಗೆ ನಾವು ಬೆಂಗಳೂರಿಗೆ ಹೊಂಟಿದ್ವಿ. ಸೊ ಒಂಡರ್ಲ ಅಂತ ಜಿಗ್ದಾಡಕತ್ತಿದ್ದೆ. ಸೊ ಕರ್ಕೊಂಡು ಹೊಂಟಾರ. ಅಲ್ಲಿ ಹೋಗಿ ನಾ ಏನು ಆಡ್ತೀನೋ ಬಿಡ್ತೇನೋ ನಂಗಂತೂ ಗೊತ್ತಿಲ್ಲ. ಸೊ ನಿಮಗೂ ತೋರಿಸ್ತೀನಿ ಯಾವ್ದು ಆಡ್ತೀವಿ ಬಿಡ್ತೀವಿ ಅಂತ. ಗೊತ್ತಾ, ಹೋಗೋಣಂತೇನೋ ಬುಕ್ ಮಾಡಿಸಿದೆ ಟಿಕೆಟ್. ನಾನೇ ಹೋಗೋಣ ಅಂತ ಹೇಳೋದು. ಬಟ್ ಅಲ್ಲಿದ್ದು ವಿಡಿಯೋಸ್ ಎಲ್ಲ ಅಲ್ಲಿ ಆಟ ಆಡೋವೆಲ್ಲ ಏನೇನು ಅದಾವ ನೋಡ. ಇಲ್ಲೇ ನೋಡಿ ನನಗೆ ಆಗ್ತಿಲ್ಲ ಗೈಸ್, ಹೋಗೋಕ್ಕೆ ಹೆದರಿಕೆ ಬರ್ತೈತಿ. ನೋಡಿ ಗೈಸ್ ಹೆಂಗದ ಆಟ, ಜೀವ ಬೈಕ್ ಬರತೈತಿ ಇಲ್ಲೇ. ಅಲ್ಲಿ ಹೋಗಿಂದ ಏನು ಗೈಸ್ ಹೋಗುವ ಟೈಮ್ ಈಗ 2:06 ಆಗೈತಿ, 2 ಗಂಟೆ ಆಗೈತಿ. ಸೊ ಯಾರ್ಯಾರು ಹೊಂಟೀವಿ ಅಂತೇಳಿ ತೋರಿಸ್ತೀನಿ ಬರ್ರಿ. ನಾವು ನಮ್ಮ ಕಸಿನ್ ಕ್ರೀವ್ ಅಂದರೆ ನಮ್ಮದು ಕಸಿನ್ ಟೀಮ್ ಹೊಂಟೀವಿ. ಸೊ ಬರ್ರಿ ಯಾರ್ಯಾರು ಅಂತ ಏನಂತ ಪಚ ಮಾಡಿಸ್ತೀನಿ. ಇವ್ರ ನೋಡ್ರಿ ಮೇನ್ ಇನ್ಚಾರ್ಜ್ ನಮ್ದೆಲ್ಲ ರೀ. ಇವ್ರ ಇಕ್ಕಿ ಮಮ್ಮಿ ಇಲ್ಲ. ಬಂದ್ ಮಾಡು ಅಂತ ಹೊಯ್ಕೊಳತ್ತೆ ನಮ್ಗೆ. ನಾ ಎಲ್ಲಿ ಗುಚ್ಚಿ ತಿರುಗಿ ಸತ್ತ ಹೋಗ್ತೇವೆ ಅಲ್ಲಿಂದ. ಅವೇನೋ ಅವಮೇಲೆ ಹೋಗಂತ ಅವ್ರು ಫುಲ್ ಇದಂತೂ ವೇಸ್ಟ್ ಗೈಸ್. ಮುಂದೆ ಕಂಟಿನ್ಯೂ ಎಕ್ಸ್ಪ್ಲೇನ್ ಅಬೌಟ್ ಗೇಮ್ಸ್. ಹೇಳ ಸಸ್ಪೆನ್ಸ್ ರೇಸ್ ಬೇಕಂತ ಕಳ್ಸ್ಕೊಡ್ರಿ ಅವಂಗ. ಮಾಮೂ ಕಡೆ ಅಗ್ರೆಸಿವ್ ಮಾಮೂ ಅಲ್ಲ, ಅಂಕಲ್ ಅಗ್ರೆಸಿವ್. ನಾವೆಲ್ಲ ಪ್ಲ್ಯಾನ್ ಮಾಡಿ ಹೋಗ್ತಾ ಇರೋದು ವಂಡರ್ಲಾ. ಸೊ ನಾವು ಟಿಕೆಟ್ ಬುಕ್ ಮಾಡಿದ್ದೆ ಅವಾಗ ಹೆಂಗೆ ಏನು ಅಂತ ಹೇಳಬೇಕಂತಂದ್ರೆ, ನಾವು ಹೋಗ್ಬೇಕು ಅಂದ್ಕೊಂಡಿದ್ದು ವೆನ್ಸ್ಡೇ 25th. ಸೊ ಅವತ್ತು ಕ್ರಿಸ್ಮಸ್ ಇರೋ ಕಾರಣ ರಶ್ ಇರುತ್ತೆ ಬೇಡ ಅಂದ್ಕೊಂಡು 25th ನೈಟ್ ನಾವು ಟಿಕೆಟ್ ಬುಕ್ ಮಾಡಿದ್ವಿ. ಯಾಕಂದ್ರೆ ಥರ್ಸ್ಡೇನೂ ಆಫರ್ಸ್ ಇದ್ವು, ವೆನ್ಸ್ಡೇನೂ ಆಫರ್ಸ್ ಇರೋ ಸಂಬಂಧ ಅವತ್ತೇ ಮಾಡ್ಬೇಕು ಅಂದ್ಕೊಂಡು. ವೆನ್ಸ್ಡೇ ಆಫರ್ಸ್ ಏನಪ್ಪ ಅಂತಂದರೆ ಇಬ್ಬರು ಗರ್ಲ್ಸಿಂದು ಫ್ರೀ ಇತ್ತು, ಮತ್ತು ಒಂದು ಬರ್ಡೇ ಪರ್ಸನ್ ಜೊತೆ ಇನ್ನೊಬ್ರು ಯಾರು ಬಂದರೆ ಬರ್ಡೇ ಪರ್ಸನಿಂದ ಫ್ರೀ ಆಗ್ತಿತ್ತು. ಆದರೆ ರಶ್ ಇರೋ ಕಾರಣ ಆ ಆಫರ್ ಬಿಟ್ವಿ ನಾವು. ನೆಕ್ಸ್ಟ್ ಡೇ ಥರ್ಸ್ಡೇ ನಾವು ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಥರ್ಸ್ಡೇ ಯಾಕಂತಂದ್ರೆ ಕ್ರಿಸ್ಮಸ್ ಆಫರ್ ಇತ್ತು. ಕ್ರಿಸ್ಮಸ್ ಆಫರಿಂದ ನಾವು ಎಷ್ಟು ಮಂದಿ 6 ಮೆಂಬರ್ಸ್ ಹೋಗಿದ್ವಿ. 6 ಮೆಂಬರ್ಸ್ ಒಳಗೆ 4 ಮೆಂಬರ್ಸ್ ನಾವು ಕ್ರಿಸ್ಮಸ್ ಆಫರಿಂದ ಟಿಕೆಟ್ಸ್ ಪರ್ಚೇಸ್ ಮಾಡಿದ್ವಿ. ವಂಡರ್ಲಾ ಒಳಗೆ ಬರ್ಡೇ ಆಫರ್ಸ್ ಯಾವಾಗಲೂ ನಡೀತಿರ್ತೈತಿ. ಸೊ ಒಬ್ಬ ಪರ್ಸನ್ ಬರ್ತಡೇ ಇರೋದು ಆ ಮಂತ್ ಒಳಗೆ ಹೋದರೆ ಅವನ ಜೊತೆ ಇನ್ನೊಬ್ಬವಿದ್ದರೆ ಬರ್ಡೇ ಪರ್ಸನಿಂದ ಟಿಕೆಟ್ ಫುಲ್ ಫ್ರೀ ಆಗುತ್ತೆ. ಸೊ ನಾವು ಆ ಟಿಕೆಟ್ನ ಹಾಗೆ ಬುಕ್ ಮಾಡಿದ್ವಿ. ಸೊ ಟೋಟಲ್ ಟಿಕೆಟ್ 6 ಪರ್ಚೇಸ್ ಮಾಡಿದ್ವಿ. ಸೊ ಟೋಟಲ್ ಅಮೌಂಟ್ 7110 ಏನೋ ಆಯಿತು. ಇನ್ನೊಂದೇನಪ್ಪ ಅಂದರೆ ಟಿಕೆಟ್ನ ಆನ್ಲೈನ್ ಬುಕ್ ಮಾಡೋದೇ ಬೆಸ್ಟ್ ಅಂತ ಹೇಳ್ತೀವಿ. ನಾವು ಆನ್ಲೈನ್ ಬುಕ್ಕೇ ಮಾಡಿದ್ವಿ. ಈಗ ನೋಡ್ರಿ ಸಾಕಾಗಿ ತಳಕ್ ಕುಂತಾಳ್ರಿ. ನೀವು ಹೊಳ್ಳಿದಾರಿ ಈ ಕಡೆ ಆ ಕಡೆ ಮುಂದ್ ನೋಡ್ ಸಾಕಾಗಿ ಇಲ್ಲಿ ನೋಡ. ಪಾಪುಚಿ ರೀ ಮಕ್ಕಳ ತರ್ಸಂತಿಲ್ಲ ರೀ. ಈಕಿ ಅಂತ್ರಿ ಇರೋದು ಇಟ್ರಿ ಜಗ ನೋಡ್ರಿ 10 ಮಂದಿ ಅಷ್ಟು ಜಗ ಬೇಕ್ರಿ. ಇವ್ರಂತ್ರಿ ಸುಮ್ಮನೆ ಡ್ರೈವಿಂಗ್ ರೀ. ಏ ಸಾಕ್ ಬಿಡ್ರಿ. ನೋಡ್ರಿ ಗೈಸ್ ನಾವೆಲ್ಲ ಸೇರಿದ ಹಿಂಗೆ. ಒನ್ಸ್ ಮೋರ್ ಎಕ್ಸ್ಕ್ಯೂಸ್ ಮೀ. ಇಷ್ಟು ತುಮಕೂರು. ಸೊ ತುಮಕೂರಿಂದ ಇಲ್ಲೇ ಇಳಿದು ಇವತ್ತು ಸ್ಟೇ ಆಗಿ ನಾಳೆ ಹೋಗ್ಬೇಕಂತ ಪ್ಲಾನ್ ಇದ್ವಿ. ನಾಳೆ ಅಲ್ಲಿ ಹೋಗಿ ಸಿಗುವ. ಬಾಯ್, ಗುಡ್ ನೈಟ್. ಹಾಯ್ ಹಲೋ. ಚಾ ಹಂಗೆ ಓಡಿಸೋಂತೀವ ಹೆಂಗೆ ಅನ್ಸಾದೈತೆ ಹೊಂಟಿದ್ದು. ಭಾಳ ಶೈ ಇದಂಗೆ ಗೈಸ್. ಹೋ ಎಕ್ಸೈಟೆಡ್ ಯು ಆರ್. ವಂಡರ್ಲಾ ಅಂತ ಅದು ಎಕ್ಸೈಟೆಡ್ ಮಾತಲೇ ಹೇಳ್ಬೇಕು ನೀವು. ಹೆಂಗೆ ನೀವು ಎಕ್ಸೈಟೆಡ್? ವಿಲ್ ಸಿ. ನೋಡೋ ಗೈಸ್ ಹೇಗೆ ಆಡ್ತೀವಿ ಅಂತ ಹೇಳಿ. ಸರಿ ಹೋಗು.
ನಾವು ಧಾರವಾಡದಿಂದ ಬೆಂಗಳೂರಿಗೆ ಹೋಗಿ ಒನ್ ಡೇ ಅಲ್ಲಿ ಮುಗಿಸ್ಕೊಂಡೆಲ್ಲ ಬರೋಕ್ಕಾಗಲ್ಲ. ಸೊ ನಾವು ಒಂದಿನ ಸ್ಟೇ ಮಾಡಬೇಕಿತ್ತು. ವಂಡರ್ಲಾ ಒಳಗೆ ಪ್ಯಾಕೇಜ್ ಇತ್ತು, ಬಟ್ ಅದು ಹೈ ಕಾಸ್ಟ್ ಇರೋ ಕಾರಣ ನಮ್ಮ ರಿಲೇಟಿವ್ ತುಮಕೂರು ಒಳಗಿದ್ರೆ ಸೊ ಅಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲಿ ನಾಷ್ಟ ಮಾಡಿಕೊಂಡೆ. ವಂಡರ್ಲಾ ಟೈಮಿಂಗ್ ಏನಿತ್ತು 11 to 6 ಇತ್ತು. ಸೊ ಇಲ್ಲಿ ನಾಷ್ಟ ಮಾಡಿಕೊಂಡು ಹೋದ್ವಿ ನಾವು. ನಮ್ಮ ನಡೆ ಹೇಳ್ರಿ ಕಡೆ ಸೊ ಎಕ್ಸಾಕ್ಟ್ 11ಗೆ ಸ್ಟಾರ್ಟ್ ಆಗುತ್ತೆ ವಂಡರ್ಲಾ, ಅದು ಏನು ಮೇನ್ ಗೇಮ್ಸಸ್ ಎಲ್ಲ. ಸೊ ನಾವು ತುಮಕೂರಿಂದ ಬೆಂಗಳೂರಿಗೆ ಬರಬೇಕಂತಂದ್ರೆ ಸೊ ಟ್ರಾಫಿಕ್ ಎಲ್ಲ ಗೊತ್ತಾಯಿತು, ಬೆಂಗಳೂರು ಟ್ರಾಫಿಕ್. ಸೊ ಜಲ್ದಿನೇ ಅರ್ಲಿನೇ ಬಿಟ್ಟಿದ್ವಿ, ಬಂದು ಅಲ್ಲೇ ತೋರಿಸ್ದಂಗೆ ನಾಷ್ಟ ಎಲ್ಲ ಮಾಡಿಕೊಂಡು ಎಂಟ್ರಿ ಕೊಟ್ವಿ ನಾವು. ಕ್ರಿಸ್ಮಸ್ ಇರೋ ಸಂಬಂಧ ಫುಲ್ ಎಷ್ಟು ಚಂದ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು. ಸೊ ರಶ್ಶು ಇತ್ತು ಸ್ವಲ್ಪ. ಐತಿ ಹೆಂಗೈತೆ ಗೊತ್ತಿಲ್ಲ ನಂಗೆ, ಫುಲ್ ರಶ್ ಐತಿ. ತೋರಿಸ್ತೀನಿ ಬರ್ರಿ. ನಾವು ಆನ್ಲೈನೇ ಟಿಕೆಟ್ ಪರ್ಚೇಸ್ ಮಾಡೋ ಸಂಬಂಧ ಒಂದು ಕೌಂಟರ್ ಇರುತ್ತೆ, ಇಲ್ಲಿ ಬಂದು ನಮ್ಮ ಟಿಕೆಟ್ಸ್ನೆಲ್ಲ ವೆರಿಫೈ ಮಾಡ್ಕೊಂಡಾದ್ಮೇಲೆ ಒಳಗೆ ಬಿಡ್ತಾರೆ. ಸೊ ಇದನ್ನೆಲ್ಲ ಟಿಕೆಟ್ ಎಲ್ಲ ವೆರಿಫೈ ಮಾಡ್ಕೊಳಕತ್ತಿದ್ವಿ. ಹಂಗೆ ಹೆಂಗೆ ನಮ್ಮ ಕಾಮಿಡಿ ನಡೆಯಕತ್ತಿತ್ತು. ಟಿಕೆಟ್ಸ್ ಎಲ್ಲ ವೆರಿಫೈ ಆದಮೇಲೆ ಹೋದ್ವಿ, ಏನೇನೈತೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂಥೇಳಿ. ಸೊ ಅಲ್ಲಿ ಚೆನ್ನಾಗಿ ಇಳಿದ್ವು, ಒಂದು ಸ್ವಲ್ಪ ನೋಡ್ಕೊಂಡು ಮುಂದೆ ಹೊಂಟ್ವಿ. ಮುಂದೆ ಹೋಗಿ ವಂಡರ್ಲಾದದು ಒಂದು ಶೀಟ್ ಕೊಡ್ತಾರೆ, ಅಂದರೆ ಅದರಲ್ಲಿ ಏನೇನಿದು ಎಲ್ಲೆಲ್ಲಿ ಹೋಗೋದು ಅಂತೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಆ ಪ್ರಕಾರ ಹೋಗಿ ನಾವು ಗೇಮ್ಸ್ ಎಲ್ಲ ಆಡ್ಬೋದು ಅಂತ ಅದರಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರೆ. ನೆಕ್ಸ್ಟ್ ಸ್ಟೆಪ್ ಟಿಕೆಟ್ ವೆರಿಫೈ ಆದಮೇಲೆ ನಾವು ಲಾಕರ್ ಸೆಂಟರ್ನಲ್ಲಿ ನಮ್ಮದು ಥಿಂಗ್ಸ್ನೆಲ್ಲ ಇಡಬೇಕು. ಸೊ ಲಾಕರ್ ಸೆಂಟರ್ ಅಂತ ಇರುತ್ತೆ. ಸೊ ಒಂದು ಲಾಕರಿಗೇನೋ 100 ಚಾರ್ಜ್ ಮಾಡ್ತಾರೆ. ಸೊ ನಾವಲ್ಲಿ ಒಂದೇ ಸಾಕು ಅಂತ ಒಂದೇ ಲಾಕರ್ ತೊಗೊಂಡ್ವಿ, ನಮ್ಮ ಥಿಂಗ್ಸ್ನೆಲ್ಲ ಹೋಗಿ ಇಟ್ಟು ಗೇಮ್ಸ್ ಕಡೆ ಹೊಂಟ್ವಿ. ಹೊಟ್ಟಾಗೆಲ್ಲ ಗುಣ ಆಗುತ್ತೆ, ಹೆಂಗೆ ಆಗ್ತೈತೆ ಗೊತ್ತಿಲ್ಲ. ಅಲ್ಲ ಇದನ್ನ ಟ್ರೈ ಮಾಡ್ಬೇಕು ಅನ್ಕೊಂಡಿವಿ ಗೈಸ್. ಬರ್ರಿ ಹೋಗುವ, ತೋರಿಸ್ತೀನಿ. ಅಲ್ಲಿ ವ್ಯೂ ತೋರಿಸ್ಬೋದು. ಗೈಸ್ 2 ಗೇಮ್ ಆಡಿದ್ವಿ, ಸೂಪರ್ ಇತ್ತು. ಜೀವ ಹೋಗಿ ಜೀವ ಬಂತ. ಇದನ್ನು ಟ್ರೈ ಮಾಡುವ ಬರ್ರಿ ಗೈಸ್. ವಂಡರ್ಲಾ ಒಳಗೆ ಟಿಕೆಟ್ಸ್ ಏನು ಬುಕ್ ಮಾಡ್ತೀವಲ್ಲ ಆನ್ಲೈನ್, ಊಟದ್ದು ಅಂದರೆ ಫುಡ್ಡಿಂದು ಪ್ಯಾಕೇಜು ಇರುತ್ತೆ. ಬಟ್ ನಾವು ಆ ಆಟದ ಮಧ್ಯೆ ಎಲ್ಲ ನಮ್ದು ಊಟದ್ದು ಸರಿ ಅನ್ಸುತ್ತೋ ಇಲ್ಲೋ ಅಂತ ನಾವು ಯಾರೂ ಮಾಡಲಿಲ್ಲ. ಸೊ ಆಮೇಲೆ ಅಲ್ಲಿ ಹೈ ಕಾಸ್ಟು ಇರುತ್ತೆ. ಆ ಕಾರಣ ನಾವು ಲೈಟಾಗಿ ಏನಾರ ತಿನ್ನೋಣ, ಆಟ ಆಡೋಕ್ಕೂ ಆಗಲ್ಲ ಅಂತೇಳಿ ಜಸ್ಟ್ ಒಂದು ಮ್ಯಾಗಿ ಮತ್ತು ಸ್ವಲ್ಪ ಪಾಪ್ಕಾರ್ನ್ಸ್ ಎಲ್ಲ ತೊಗೊಂಡು ತಿಂದ್ವಿ. ಹೊರಗೆ ಹೋಗಿ ಊಟ ಮಾಡಿದ್ರಾತಂತ ಪ್ಲ್ಯಾನ್ ಮಾಡಿ.
ಮುಗಿಸ್ಕೊಂಡ ಇನ್ನೊಂದು ಟರ್ನ್ ಡ್ರೈ ಗೇಮ್ಸ್ ಆಡುವ ಅಂತ ಹೊರಟಿವಿ ಗೈಸ್. ಫುಲ್ ಸುಸ್ತು ಹೊಡೆದ್ವಿ. ಹಾಂ ಬೈ ಗೈಸ್. ಸೂಪರ್ ಯಾರು ಇವ ಅಂತ ಬರೀ ವಾಟರ್ ಗೇಮ್ಸ್ ಅಷ್ಟು ಆಡಂತಿ ಅಡ್ವೆಂಚರ್ ಹಾರಿಬಲ್ ಅಂದರೆ ಹಾರಿಬಲ್. ಇದಾಗಿತ್ತು ವಂಡರ್ಲಾದ ವ್ಲಾಗ್. ಸೊ ನಿಮಗೆ ಇಷ್ಟ ಆಗಿದ್ರೆ, ಇನ್ಫಾರ್ಮೇಷನ್ ಕೊಟ್ಟಿರೋದು ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮಗೆ ಅದಕ್ಕೂ ಆಗಿ ಬರಲ್ಲ ಗೈಸ್ ಮ್ಯಾಜಿಕ್ ಶೋ ನೋಡೋಕ್ಕೆ. ವಂಡರ್ಲಾಯಿಂದ 6:30 ಏನೋ ಆಗಿತ್ತು. ಅಲ್ಲಿಂದ ಹೊರಗೆ ಬಂದ್ವಿ. ಊಟ ಎಲ್ಲ ಮಾಡಿರಲಿಲ್ಲ. ಸೊ ತುಮಕೂರಿನಲ್ಲೇ ಮಾಡಿದ್ರತ್ತಂತೇಳಿ ತುಮಕೂರಿಗೆ ಬಂದ್ವಿ. ಎಲ್ಲರೂ ಸೇರಿ ಊಟ ಮಾಡಿದ್ವಿ.